ಕಾಂಟೆಂಟ್ ಕ್ರಿಯೇಟರ್ಸ್ ಆಗೋದು ಹೇಗೆ ಅಂತ ತಿಳ್ಕೊಂಡ್ವಿ. ಬಟ್ ಕಾಂಟೆಂಟ್ ಕ್ರಿಯೇಷನ್ಗೆ ಯಾವ್ದೆಲ್ಲ ಎಕ್ವಿಪ್ಮೆಂಟ್ಸ್ ನ ಯೂಸ್ ಮಾಡಬೇಕು, ನಾನ್ ಯಾವ ಎಕ್ವಿಪ್ಮೆಂಟ್ಸ್ ನ ಯೂಸ್ ಮಾಡ್ಕೊಂಡು ವಿಡಿಯೋಸ್ನೆಲ್ಲ ರೆಕಾರ್ಡ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ನ ಕೊಡ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಕಾಂಟೆಂಟ್ ಕ್ರಿಯೇಷನ್ ಜರ್ನಿನ ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ಯಾವ್ದೆಲ್ಲ ಎಕ್ವಿಪ್ಮೆಂಟ್ಸ್ ನ ಯೂಸ್ ಮಾಡ್ಕೊಂಡು ನಾನು ಕಾಂಟೆಂಟ್ ನ ಕ್ರಿಯೇಟ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಎಲ್ಲಾ ಪ್ರಾಡಕ್ಟ್ಸ್ ವಿತ್ ಲಿಂಕ್ ಇನ್ಫಾರ್ಮೇಶನ್ ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ವಿಡಿಯೋ ಡೆಫಿನೆಟ್ ಆಗಿ ಯೂಸ್ಫುಲ್ ಆಗುತ್ತೆ. ನಿಮ್ಮ ಕಾಂಟೆಂಟ್ ಕ್ರಿಯೇಟರ್ ಫ್ರೆಂಡ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಫಸ್ಟ್ಲಿ ಲೆಟ್ಸ್ ಟಾಕ್ ಅಬೌಟ್ ದ ಫೋನ್. ನಾನು ವಿವೋ 1902 ಈ ಫೋನ್ ನ ಯೂಸ್ ಮಾಡ್ತಾ ಇದ್ದೀನಿ. ಐ ವಿಲ್ ಇನ್ಸರ್ಟ್ ದ ಪಿಕ್ಚರ್ ಹಿಯರ್ ಬಿಕಾಸ್ ಐ ಆಮ್ ರೆಕಾರ್ಡಿಂಗ್ ಇನ್ ದಟ್ ಫೋನ್. ಸೊ ಅದಕ್ಕೋಸ್ಕರ ನಾನು ಪಿಕ್ಚರ್ ನ ಇಲ್ಲಿ ಇನ್ಸರ್ಟ್ ಮಾಡಿದ್ದೀನಿ, ನೀವು ನೋಡ್ತಾ ಇರಬಹುದು. ಈ ಫೋನ್ ಅಲ್ಲೇ ನಾನು ನನ್ನ ಕಾಂಟೆಂಟ್ ಕ್ರಿಯೇಷನ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇರೋದು ಅಂಡ್ ಇದೇ ಫೋನ್ ಅಲ್ಲೇ ಕಂಟಿನ್ಯೂ ಕೂಡ ಮಾಡ್ತಾ ಇದ್ದೀನಿ. ನನ್ನ ಫೋನ್ ಅಲ್ಲಿ ಕ್ಯಾಮ್ರಾ ಓಕೆ, ತುಂಬಾ ಚೆನ್ನಾಗಿದೆ. 100 ಔಟ್ ಆಫ್ 100 ಅಂತ ಹೇಳೋದಕ್ಕಾಗಲ್ಲ. ಔಟ್ ಆಫ್ 100 ಇಟ್ ಈಸ್ 80 ಅಂತ ಅನ್ಕೊಬಹುದು. ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಟಚ್ ವುಡ್ ಪರವಾಗಿಲ್ಲ. ಒಂದ್ ರೇಂಜ್ಗೆ ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಇದ್ರಲ್ಲೇನೆ. ಫ್ರಮ್ ಇನಿಷಿಯಲ್ ಡೇಸ್ ಟಿಲ್ ಟುಡೇ ನಾನು ಇದೇ ಫೋನ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಇರೋದು. ಆಲ್ಮೋಸ್ಟ್ ನಾನು ಈ ಫೋನ್ ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ 8 to 9 ಇಯರ್ಸ್ ಆಗಿದೆ. ಆಕ್ಚುಲಿ ಇದು ನಮ್ಮ ಅಪ್ಪ ಯೂಸ್ ಮಾಡಿ ನನಗೆ ಕೊಟ್ಟಿರುವಂತ ಫೋನ್. ಇದನ್ನೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೇಸಿಕಲಿ ನಿಮ್ಗೆ ಫೋನ್ ಒಂದಿದ್ರೆ ಸಾಕು, ಬೇರೆ ಯಾವ ಎಕ್ವಿಪ್ಮೆಂಟ್ಸು ಬೇಡ. ನಿಮ್ಮ ಚಾನೆಲ್ ಚೆನ್ನಾಗಿ ಗ್ರೋ ಆಗ್ತಾ ಇದೆ, ಆಡಿಯನ್ಸ್ ರೀಚ್ ಚೆನ್ನಾಗಿದೆ ಅಂತ ಅಂದಾಗ ನೀವು ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆನೆ ಎಲ್ಲಾನು ತಗೊಂಡು ನಿಮ್ಗೆ ಇಂಟ್ರೆಸ್ಟ್ ಮಧ್ಯದಲ್ಲೇ ಹೋದ್ರೆ ಅದು ಎಲ್ಲ ವೇಸ್ಟ್ ಆಗುತ್ತೆ. ಸೊ ವಾಟ್ ಐ ಅಡ್ವೈಸ್ ಟು ಯಂಗ್ ಕಾಂಟೆಂಟ್ ಕ್ರಿಯೇಟರ್ಸ್ ಆರ್ ಈಗ ಬರ್ತಾ ಇರೋ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಅಂದ್ರೆ, ಜಸ್ಟ್ ಸ್ಟಾರ್ಟ್ ಮಾಡಿ. ನಿಮ್ಮ ಹತ್ರ ಏನು ಎಕ್ವಿಪ್ಮೆಂಟ್ಸ್ ಇದೆ ಅದನ್ನ ಇಟ್ಕೊಂಡು ಸ್ಟಾರ್ಟ್ ಮಾಡಿ. ಆಫ್ಟರ್ ರೀಚಿಂಗ್ ಟು ದ ಸರ್ಟನ್ ಲೆವೆಲ್ ಯು ಕ್ಯಾನ್ ಇನ್ವೆಸ್ಟ್ ಆನ್ ಮೋರ್ ಎಕ್ವಿಪ್ಮೆಂಟ್ಸ್. ನಾನು ನೆಕ್ಸ್ಟ್ ಪರ್ಚೇಸ್ ಮಾಡಿದ್ದು ಅಂತ ಅಂದ್ರೆ ನನ್ನ ಕಾಂಟೆಂಟ್ ಕ್ರಿಯೇಷನ್ ಜರ್ನಿಯಲ್ಲಿ ಟ್ರೈಪೋಡ್. ನಾನು ಈಗಲೂ ಕೂಡ ಅದೇ ಟ್ರೈಪೋಡ್ ಮೇಲೆ ಇಟ್ಟು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಐ ವಿಲ್ ಇನ್ಸರ್ಟ್ ದ ವಿಡಿಯೋ ಆರ್ ದ ಇಮೇಜ್ ಹಿಯರ್. ಕ್ವಾಲಿಟಿ ತುಂಬಾ ವಾವ್ ಅನ್ನಂಗೇನು ಇಲ್ಲ. ಔಟ್ ಆಫ್ 100 ಐ ಕ್ಯಾನ್ ರೇಟ್ ದಿಸ್ 90%. ತುಂಬಾ ಲಾಂಗ್ ಬರೋದಿಲ್ಲ, ತುಂಬಾ ಶಾರ್ಟ್ ಆಗಿದೆ ನನ್ನ ಟ್ರೈಪೋಡ್. 7 feet ಆ ತರ ಎಲ್ಲ ಉದ್ದ ಇರುವಂತ ಟ್ರೈಪೋಡ್ ಬರುತ್ತೆ. ಮತ್ತೆ ಬೋತ್ ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಆ ತರ ಕೂಡ ಮಾಡ್ಕೋಬಹುದು. ನಂದು ಕೂಡ ಆ ತರ ಮಾಡಬಹುದು, ಬಟ್ ನಂದು ಅಷ್ಟು ಗ್ರಿಪ್ ಆಗಿ ಸ್ಟಡಿ ಆಗಿ ನಿಲ್ಲೋದಿಲ್ಲ. ಫುಲ್ ಫೋನ್ ಜಾರ್ ಬಿಡುತ್ತೆ. ಸೊ ಹುಷಾರಾಗಿ ಇಟ್ಕೊಂಡು ನೋಡ್ಕೊಂಡು ಮಾಡಬೇಕು. ಅದಕ್ಕೋಸ್ಕರ ನನ್ನ ಟ್ರೈಪೋಡ್ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳೋದಿಲ್ಲ ನಾನು. ಆಲ್ಮೋಸ್ಟ್ 22 ಅಲ್ಲಿ ಅಂತ ಅನ್ಸುತ್ತೆ, ಐ ಡೋಂಟ್ ರಿಮೆಂಬರ್ ಪ್ರಾಪರ್ಲಿ. ಮೇ ಬಿ 1000 rupees ಒಳಗಡೆನೆ ನಾನು ಈ ಟ್ರೈಪೋಡ್ಗೆ ಇನ್ವೆಸ್ಟ್ ಮಾಡಿದ್ದು. ಬಟ್ ಆ ಟೈಮಲ್ಲಿ ಇದು ತುಂಬಾನೇ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲಾನು. ಈಗಲೂ ಚೆನ್ನಾಗಿದೆ. ಐ ಕ್ಯಾನ್ ಮ್ಯಾನೇಜ್ ಇನ್ ದಿಸ್. ಬಟ್ ನಿಮ್ಗೆ ಒಳ್ಳೆ ಟ್ರೈಪೋಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ರೆ ಯು ಶುಡ್ ಗೋ ಫಾರ್ ದ ಬೆಸ್ಟ್ ಒನ್. ನಾನು ಲಿಂಕ್ ಎಲ್ಲಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ನನ್ನ ಕಂಟೆಂಟ್ ಕ್ರಿಯೇಷನ್ ಜರ್ನಿಗೆ ತುಂಬಾನೇ ಹ್ಯಾಂಡಿ ಆಗಿ ಯೂಸ್ಫುಲ್ ಆಗಿ ಇರೋದು ಅಂತ ಅಂದ್ರೆ ಈ ಫೋನ್ ಹೋಲ್ಡರ್. ಡೆಫಿನೆಟ್ಲಿ ನಾನು ಎಲ್ಲ ವ್ಲಾಗ್ ಯಾರು ಮಾಡ್ತಿರಲ್ಲ ಅವ್ರಿಗೆ ಇದನ್ನ ಸಜೆಸ್ಟ್ ಮಾಡ್ತೀನಿ. ಬಿಕಾಸ್ ಯು ಕ್ಯಾನ್ ಪ್ಲೇಸ್ ಯುವರ್ ಫೋನ್ ಇನ್ ದಿಸ್ ಅಂಡ್ ನೀವು ಸುಮ್ಮನೆ ರೆಕಾರ್ಡ್ ಮಾಡ್ಕೊಬಹುದು. ಇದರಲ್ಲಿ 3 ಈ ತರ ಫೋನ್ ಹೋಲ್ಡ್ ಮಾಡೋ ತರ ಗ್ರಿಪ್ ಇದೆ. ತುಂಬಾನೇ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆನೆ ಇಷ್ಟ. ಇದು ತುಂಬಾನೇ ಹ್ಯಾಂಡಿ ಆಗಿ ಬರುತ್ತೆ. ನಾವೇನಾದ್ರೂ ಕುಕಿಂಗ್ ವಿಡಿಯೋಸ್ ಮಾಡ್ತಾ ಇದ್ರೆ ಅಥವಾ ವ್ಲಾಗ್ಸ್ ಮಾಡ್ತಾ ಇದ್ರೆ, ಎಸ್ಪೆಷಲಿ ಟೈಮ್ ಲ್ಯಾಪ್ಸ್ಗೆಲ್ಲ ಹಾಕಿ ಇಡಬೇಕು ಅಂತ ಅಂದ್ರೆ ಡೆಫಿನೆಟ್ಲಿ ಯು ಮಸ್ಟ್ ಹ್ಯಾವ್ ದಿಸ್. ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ. ಅಂಡರ್ 500 rupees ಎಲ್ಲ ನಿಮ್ಗೆ ಇದು ಸಿಗುತ್ತೆ. ಡೆಫಿನೆಟ್ಲಿ ಇಫ್ ಯು ಕ್ರಿಯೇಟ್ ವ್ಲಾಗ್ಸ್ ದೆನ್ ಯು ಮಸ್ಟ್ ಹ್ಯಾವ್ ದಿಸ್ ಪ್ರಾಡಕ್ಟ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ನೆಕ್ಸ್ಟ್ ನನ್ನ ಕಂಟೆಂಟ್ ಕ್ರಿಯೇಷನ್ ಜರ್ನಿಯಲ್ಲಿ ತುಂಬಾನೇ ರೇರ್ ಆಗಿ ಯೂಸ್ ಮಾಡಿರೋದು ಅಂದ್ರೆ ಈ ಸೆಲ್ಫಿ ಸ್ಟಿಕ್. ನಾನು ಇದನ್ನ ಜಾಸ್ತಿ ಯೂಸ್ ಮಾಡಿಲ್ಲ. ಇದು ನನ್ನ ಹತ್ರ ಆಲ್ರೆಡಿ ಮನೆಯಲ್ಲೇ ಇತ್ತು, ಬಟ್ ನಾನು ಅಷ್ಟಾಗಿ ಇದನ್ನ ಯೂಸ್ ಮಾಡಿಲ್ಲ. ತುಂಬಾ ಅಂದ್ರೆ ತುಂಬಾನೇ ರೇರ್. ಯಾವ್ದೋ ಒಂದ್ 2 ವಿಡಿಯೋಗೆ ಇದನ್ನ ಯೂಸ್ ಮಾಡಿದ್ರೆ ಹೆಚ್ಚು. ಬಟ್ ಡೆಫಿನೆಟ್ಲಿ ಐ ವಿಲ್ ಸಜೆಸ್ಟ್ ನಿಮ್ಮ ಹತ್ರ ಒಂದು ಸೆಲ್ಫಿ ಸ್ಟಿಕ್ ಇರಬೇಕು ಆಸ್ ಅ ಕಂಟೆಂಟ್ ಕ್ರಿಯೇಟರ್. ಯಾಕೆ ಅಂತ ಅಂದ್ರೆ ನೀವು ಹೊರಗಡೆ ಎಲ್ಲ ಹೋಗಿ ಶೂಟ್ ಮಾಡ್ತಾ ಇದ್ದೀರಾ, ಒಬ್ರೇ ಇದ್ದೀರಾ ಅಂತ ಅಂದ್ರೆ ಡೆಫಿನೆಟ್ಲಿ ದಿಸ್ ಕಮ್ಸ್ ವೆರಿ ಹ್ಯಾಂಡಿ. ಬಿಕಾಸ್ ಎಷ್ಟೊಂದ್ ಸತಿ ನಮ್ಗೆ ಯಾರು ವಿಡಿಯೋಸ್ ನ ರೆಕಾರ್ಡ್ ಮಾಡ್ಕೊಡೋದಕ್ಕೆ ಇರೋದಿಲ್ಲ. ಅಂತ ಟೈಮ್ ಅಲ್ಲಿ ನಾವೇ ಆರಾಮಾಗಿ ಇದರಲ್ಲಿ ಫೋನ್ ನ ಪ್ಲೇಸ್ ಮಾಡ್ಬಿಟ್ಟು ಈ ತರ ಒಂದು ಬಟನ್ ಆನ್ ಮಾಡ್ಕೊಂಡ್ರೆ ಈಸಿಯಾಗಿ ಫೋಟೋಸ್ ನ ಕ್ಲಿಕ್ ಮಾಡ್ಕೊಬಹುದು. ಅಂಡ್ ಯು ಕ್ಯಾನ್ ಆಲ್ಸೋ ರನ್ ಅ ವಿಡಿಯೋ ಇನ್ ದಿಸ್. ಇಟ್ ಇಸ್ ಆಲ್ ಲೈಕ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ನೀವು ಒಂದ್ಸತಿ ಚೆನ್ನಾಗಿರೋದು, ತುಂಬಾ ಗ್ರಿಪ್ ಸ್ಟಡಿ ಆಗಿರೋದು ನೋಡಿ ತಗೊಳ್ಳಿ.
ಆಲ್ಸೋ ಇದರಲ್ಲಿ ನನಗೆ ಈ ತರ ಯಾವ ಕಡೆ ಬೇಕಾದ್ರೂ ಟರ್ನ್ ಮಾಡ್ಕೊಬಹುದು ಆ ತರ ಆಪ್ಷನ್ ಕೂಡ ಇದೆ. ಫೋನ್ಗೆ ಕನೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇದು ತುಂಬಾನೇ ಪೋರ್ಟಬಲ್, ಈಸಿಯಾಗಿ ಕ್ಯಾರಿ ಮಾಡಬಹುದು. ಇದನ್ನ ನೀವು ಲಾಂಗ್ ಆಗಿ ಕೂಡ ಮಾಡ್ಕೊಬಹುದು. ಇಷ್ಟು ಲೆಂತ್ ಅಲ್ಲಿ ಬರುತ್ತೆ. ತುಂಬಾನೇ ಸ್ಟಡಿ ಆಗಿ ಗ್ರಿಪ್ ಆಗಿ ಚೆನ್ನಾಗಿದೆ. ಇದರ ಲಿಂಕ್ ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡ್ತೀನಿ. ಇದು ಹೀಗಿದೆ. ಐ ಡೆಫಿನೆಟ್ಲಿ ಸಜೆಸ್ಟ್ ದಿಸ್ ಇಫ್ ಯು ಆರ್ ಸೋಲೋ ವ್ಲಾಗರ್. ನಿಮ್ಮ ಕಂಟೆಂಟ್ ಎಷ್ಟೇ ಸಖತ್ತಾಗಿದ್ರು ಲೈಟಿಂಗ್ ಮತ್ತೆ ವಾಯ್ಸ್ ಕ್ವಾಲಿಟಿ ಈಕ್ವಲಿ ಇಂಪಾರ್ಟೆಂಟ್ ಅಂಡ್ ಇಟ್ ಈಕ್ವಲಿ ಮ್ಯಾಟರ್ಸ್ ಫಾರ್ ದ ವಿಡಿಯೋ. ತುಂಬಾನೇ ಮ್ಯಾಟರ್ ಆಗುತ್ತೆ. ನಾನು ಆಗ್ಲೇ ಹೇಳ್ದಾಗೆ ಕಮಿಂಗ್ ಟು ದ ಮೈಕ್, ನಾನು ಈಗ ಮೈಕ್ ಹಾಕೊಂಡು ಮಾತಾಡ್ತಾ ಇದ್ದೀನಿ. ಸೊ ಈ ತರ ಕೇಳಿಸುತ್ತೆ ನನ್ನ ವಾಯ್ಸ್ ಇವಾಗ ಮೈಕ್ ಅಲ್ಲಿ. ವಿತೌಟ್ ಮೈಕ್ ನನ್ನ ವಾಯ್ಸ್ ಹಿಂಗ್ ಕೇಳಿಸುತ್ತೆ. ಸೊ ಯು ಕ್ಯಾನ್ ಸಿ ದ ಡಿಫರೆನ್ಸ್. ಈ ಮೈಕ್ ನ ನಾನು ಪರ್ಚೇಸ್ ಮಾಡಿದ್ದು ಮೀಶೋ ಅಲ್ಲಿ. ನನಗೆ ತುಂಬಾನೇ ಅಫೋರ್ಡಬಲ್ ಪ್ರೈಸ್ಗೆ ಈ ಮೈಕ್ ಸಿಕ್ತು. ನನಗಂತೂ ಸಿಕ್ಕಾಪಟ್ಟೆನೆ ಇಷ್ಟ. ಇದರ ಕ್ವಾಲಿಟಿ ಆಗಿರ್ಬೋದು ಮತ್ತೆ ಇದನ್ನ ನಾವು ಮತ್ತೆ ಚಾರ್ಜ್ ಮಾಡಿ ಕೂಡ ಯೂಸ್ ಮಾಡ್ಕೊಳ್ಬಹುದು. ನನಗಂತೂ ಬೆಸ್ಟ್ ಅಂತ ಅನ್ಸುತ್ತೆ. ಮತ್ತೆ ಇದರಲ್ಲಿ 2 ಮೈಕ್ ಬರುತ್ತೆ ವಿತ್ 1 ರಿಸೀವರ್. 2 ಮೈಕ್ ಇರೋದ್ರಿಂದ ಒಂದರಲ್ಲಿ ಚಾರ್ಜ್ ಖಾಲಿ ಆದ್ರೂ ನಾವು ಇನ್ನೊಂದರಲ್ಲಿ ವಿಡಿಯೋ ಮಾಡಬಹುದು. ಈಗಲೂ ಕೂಡ ನಾನು ಅದನ್ನೇ ಮಾಡ್ತಾ ಇರೋದು. ನನ್ನ ಮೈಕ್ ಒಂದು ಚಾರ್ಜ್ ಹಾಕಿದ್ದೀನಿ, ಇನ್ನೊಂದು ಮೈಕ್ ಅಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿ ನಾವು ಮಾತಾಡೋದು ಎಲ್ಲಾನು ಕೂಡ ರೆಕಾರ್ಡ್ ಆಗುತ್ತೆ ನೀಟಾಗಿ. ಯಾವುದು ಗಿಜಿ ಗಿಜಿ ಅನ್ನೋ ತರ ಎಲ್ಲ ಏನು ಆಗೋದಿಲ್ಲ. ಐ ಡೆಫಿನೆಟ್ಲಿ ರೆಕಮೆಂಡ್ ದಿಸ್ ಫಾರ್ ದ ಬೆಸ್ಟ್ ವಾಯ್ಸ್ ಕ್ವಾಲಿಟಿ. ನಿಮ್ಗೇನಾದ್ರೂ ಬೆಸ್ಟ್ ವಾಯ್ಸ್ ಕ್ವಾಲಿಟಿ ಕೊಡಬೇಕು ನಿಮ್ಮ ವ್ಯೂವರ್ಸ್ಗೆ ಅಂತ ಇದ್ರೆ ಡೆಫಿನೆಟ್ಲಿ ಈ ಮೈಕ್ ಮೇಲೆ ಇನ್ವೆಸ್ಟ್ ಮಾಡಿ. ತುಂಬಾನೇ ಚೆನ್ನಾಗಿದೆ. ಈ ತರ ಇರುತ್ತೆ. ನಾನೀಗ ವಿಡಿಯೋ ರೆಕಾರ್ಡ್ ಮಾಡ್ತಿರೋದ್ರಿಂದ ಎಲ್ಲಾನು ಫೋನ್ಗೆ ಇನ್ಸರ್ಟ್ ಮಾಡಿದೀನಿ. ಸೊ ಖಾಲಿ ಇದೆ. ಇದು ಈ ತರ ಕಾಣುತ್ತೆ. ಇಲ್ಲಿ ನಿಮ್ಗೆ ಏನು ರಿಸೀವರ್ ಇರುತ್ತೆ, ಇಲ್ಲಿ 2 ಮೈಕ್ ವಿತ್ ಅವರೇ ಒಂದು ಚಾರ್ಜರ್ನ ಕೂಡ ಕೊಟ್ಟಿರ್ತಾರೆ. ಡೆಫಿನೆಟ್ಲಿ ಇದನ್ನ ನೀವು ಟ್ರೈ ಮಾಡಿ. ಇದು ಎಷ್ಟು ಕಾಸ್ಟ್ ಆಯ್ತು ಅಂತ ನನಗೆ ನೆನಪಿಲ್ಲ, ಬಟ್ ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇದನ್ನ ಎಲ್ಲದಕ್ಕೂ ಯೂಸ್ ಮಾಡಬಹುದು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಲೈವ್ ಶೋ, ಇಂಟರ್ವ್ಯೂ, ವ್ಲಾಗ್, ಶಾರ್ಟ್ ವಿಡಿಯೋ ಎಲ್ಲದಕ್ಕೂ ಈ ಮೈಕ್ ನ ಯೂಸ್ ಮಾಡಬಹುದು. ಸೊ ಈ ತರ ಇರುತ್ತೆ. ಇದು ರಿಸೀವರ್ ಅಂಡ್ ದಿಸ್ ಇಸ್ ದ ಮೈಕ್. ಯು ಗೈಸ್ ಕ್ಯಾನ್ ಸಿ ದ ಮೈಕ್ ಹಿಯರ್. ನಾವು ಕನೆಕ್ಟ್ ಮಾಡಿದಾಗ ಈ ತರ ಗ್ರೀನ್ ಲೈಟ್ ಬರುತ್ತೆ, ಆಫ್ ಮಾಡಿದಾಗ ರೆಡ್ ಲೈಟ್ ಬರುತ್ತೆ. ತುಂಬಾನೇ ಚೆನ್ನಾಗಿದೆ. ಚಾರ್ಜು ಅಷ್ಟೇ ಆಲ್ಮೋಸ್ಟ್ ನಿಮ್ಗೆ 1 ವೀಕ್ ತನಕ ಆರಾಮ್ಸೆ ಬರುತ್ತೆ. ನೀವು 2 ಚಾರ್ಜರ್ನು ಅಷ್ಟೇ ಮಿನಿಮಮ್ 1 ಅವರ್ ಚಾರ್ಜ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಅವಾಗ ಲಾಂಗ್ ವಿಡಿಯೋಸ್ ನ ಮಾಡ್ತಾ ಇದ್ದೀರಾ ಅಥವಾ ಒಂದೇ ಸ್ಟ್ರೆಚ್ ಅಲ್ಲಿ ಜಾಸ್ತಿ ವಿಡಿಯೋಸ್ ನ ಮಾಡ್ಕೊಂತಾ ಇದ್ದೀರಾ ಅಂತ ಅಂದ್ರೂ ಇಟ್ ಕಮ್ಸ್ ಹ್ಯಾಂಡಿ. ಸೊ ಡೆಫಿನೆಟ್ಲಿ ಇಫ್ ಯು ಆರ್ ಅ ಕಾಂಟೆಂಟ್ ಕ್ರಿಯೇಟರ್ ದೆನ್ ದಿಸ್ ಮಸ್ಟ್ ಬಿ ವಿತ್ ಯು. ಡೆಫಿನೆಟ್ಲಿ ಅಫೋರ್ಡಬಲ್ ಅಂಡ್ ಗ್ರೇಟ್ ಕ್ವಾಲಿಟಿ ಅಂತಾನೆ ಹೇಳ್ಬೋದು. ಹೇಳಿದಾಗ ನಿಮ್ಮ ವಿಡಿಯೋ ಲೈಟಿಂಗ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ನ್ಯಾಚುರಲ್ ಲೈಟ್ ಅಲ್ಲಿ ವಿಡಿಯೋ ಮಾಡಬಹುದು, ಬಟ್ ಆಲ್ ದ ಟೈಮ್ ನ್ಯಾಚುರಲ್ ಲೈಟ್ ಇಟ್ ಕಾಂಟ್ ಅಲ್ವಾ. ಸೊ ಎಲ್ಲಾ ಟೈಮು ನ್ಯಾಚುರಲ್ ಲೈಟ್ ಇರೋದು ಇಲ್ಲ. ಕೆಲವೊಂದಕ್ಕೆ ನ್ಯಾಚುರಲ್ ಲೈಟ್ ಬೇಡ ಅಂತ ಇರುತ್ತೆ, ನಿಮ್ಗೆ ಆರ್ಟಿಫಿಷಿಯಲ್ ಲೈಟ್ಸೇ ಬೇಕಾಗಿರುತ್ತೆ. ಅಂತ ಟೈಮಲ್ಲಿ ಲೈಟಿಂಗ್ ತುಂಬಾನೇ ಮ್ಯಾಟರ್ ಆಗುತ್ತೆ. ನಾನು ಈ ಲೈಟ್ ನ ಮೀಶೋ ಇಂದ ಪರ್ಚೇಸ್ ಮಾಡಿರೋದು. ಅಗೇನ್ ಇಟ್ ಇಸ್ ವೆರಿ ಮಚ್ ಅಫೋರ್ಡಬಲ್. ನಾನು ಮೈಕ್ ಮತ್ತೆ ಲೈಟ್ ಏನ್ ತೋರಿಸ್ತೆ ಇದು ಎರಡೂ ನಿಮ್ಗೆ 500 ರುಪೀಸ್ ಒಳಗಡೆನೆ ಬರೋ ಅಂತದ್ದು. ನನಗೆ ತುಂಬಾನೇ ಇಷ್ಟ ಆಗಿರುವಂತ ಪ್ರಾಡಕ್ಟ್ಸ್ ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಲೈಟ್ ನನಗೆ ತುಂಬಾನೇ ಇಷ್ಟ ಆಗುತ್ತೆ. ಇದರಲ್ಲಿ ಬೇರೆ ಬೇರೆ ಮೋಡ್ಸ್ ನ ಕೂಡ ನಾವು ಸೆಟ್ ಮಾಡ್ಕೋಬಹುದು. ಈಗ ನೀವೇನ್ ನೋಡ್ತಾ ಇದ್ದೀರಾ ಇದು ಅಷ್ಟೇ ನಾನು ನನ್ನ ಈ ಲೈಟ್ ನ ಯೂಸ್ ಮಾಡ್ಕೊಂಡೆ ವಿಡಿಯೋನ ಶೂಟ್ ಮಾಡ್ತಾ ಇರೋದು. ಲೈಟಿಂಗ್ ಇರ್ಬೇಕಾದ್ರೆ ನನ್ನ ವಿಡಿಯೋ ಹೀಗ್ ಕಾಣಿಸ್ತಾ ಇದೆ. ಈಗ ನಾನು ಲೈಟ್ ಆಫ್ ಮಾಡಿ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಆಗ ನೀವು ನೋಡ್ತಾ ಇರ್ಬೋದು ನಮ್ಮನೆ ಟ್ಯೂಬ್ ಲೈಟ್ ಬಿಟ್ರೆ ನಾನು ಯಾವ ಲೈಟು ಹಾಕೊಂಡಿಲ್ಲ. ಈ ತರ ಕಾಣಿಸ್ತಾ ಇದೆ ನನ್ನ ವಿಡಿಯೋ ಲೈಟಿಂಗ್ ಕ್ವಾಲಿಟಿ. ಸೊ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ನೀವೇ ನೋಡ್ತಾ ಇರಬಹುದು. ಈಗ ನಾನು ಲೈಟ್ ನ ಹೀಗೆ ಇಟ್ಕೊಂಡ್ರೆ ಎಷ್ಟು ಮ್ಯಾಟರ್ ಆಗುತ್ತೆ ಎಲ್ಲಾ ಕಡೆಯಿಂದನೂ ನೀವೇ ನೋಡ್ತಾ ಇರ್ಬೋದು. ನಾನು ಜಸ್ಟ್ ಹೀಗ್ ಮಾಡ್ತೀನಿ ಎಷ್ಟು ಮ್ಯಾಟರ್ ಆಗುತ್ತೆ ಲೈಟಿಂಗ್ ಕ್ವಾಲಿಟಿ ಅಂತ. ಆಗ್ಲೇ ಹೇಳ್ದಾಗೆ ಇದರಲ್ಲಿ ಡಿಫ್ರೆಂಟ್ ಲೈಟ್ಸ್ ಇದೆ. ಒಂದು ಈ ತರ ಒಂದು ವೈಟ್ ಕಲರ್ ನಿಮ್ಗೆ ಇಲ್ಲಿ ಡಿಫ್ರೆನ್ಸ್ ಕಾಣ್ತಾ ಇರ್ಬೋದು. ಮತ್ತೆ ಇದು ಜಸ್ಟ್ ಈ ತರ ಬ್ಲಿಂಕ್ ಆಗುವಂತ ಲೈಟ್ ಅಂಡ್ ಇದು ಸ್ವಲ್ಪ ವಾರ್ಮ್ ಟೋನ್ ಅಲ್ಲಿ ಇದೆ. ಅಂಡ್ ಇದು ಅಷ್ಟೇ ಫುಲ್ ಮಿಕ್ಸ್ ಲೈಟ್ಸ್ ಬರುತ್ತೆ ಇದರಲ್ಲಿ. ಅಂಡ್ ದೆನ್ ಇದರಲ್ಲಿ ಒಂಥರ ಸೀಕ್ವೆನ್ಸ್ ಲೈಟ್ಸ್ ಬರುತ್ತೆ. ಅಂಡ್ ಇದು ಆಫ್ ಮಾಡಿದ್ರೆ ಇದು ಫುಲ್ ವೈಟ್ ಲೈಟ್ ಅಂಡ್ ದಿಸ್ ಇಸ್ ಫುಲ್ ವಾರ್ಮ್ ಲೈಟ್. ಐ ಯೂಶಲಿ ಪ್ರಿಫರ್ ವಾರ್ಮ್ ಲೈಟ್ ಬಿಕಾಸ್ ನಮ್ಮ ಮನೆ ಲೈಟ್ ಬಂದು ವೈಟ್ ಇರೋದ್ರಿಂದ ಟ್ಯೂಬ್ ಲೈಟ್ ನಾನು ವಾರ್ಮ್ ಲೈಟ್ ನ ಪ್ರಿಫರ್ ಮಾಡ್ತೀನಿ. ತುಂಬಾನೇ ಚೆನ್ನಾಗಿರುತ್ತೆ ವಿಡಿಯೋ ಕ್ವಾಲಿಟಿ, ಲೈಟಿಂಗ್ ಕ್ವಾಲಿಟಿ ಅಂತ. ಇದರಲ್ಲಿ ಏನು ಒಂದು ಸಣ್ಣ ಪ್ರಾಬ್ಲಮ್ ಅಂತ ಅಂದ್ರೆ ನೀವು ಲಾಂಗ್ ಅವರ್ಸ್ ಚಾರ್ಜ್ ಹಾಕಿ ಇಟ್ರು ಆಲ್ಮೋಸ್ಟ್ ಒಂದು 2 ಅಥವಾ 3 ವಿಡಿಯೋಸ್ಗೆ ನಿಮ್ಮ ಲೈಟ್ ಫಿನಿಶ್ ಆಗುತ್ತೆ, ಅಂದ್ರೆ ಬ್ಯಾಟ್ರಿ ಲೋ ಆಗ್ತಾ ಬರುತ್ತೆ. ಸೊ ಅಗೇನ್ ಯು ಶುಡ್ ರೀಚಾರ್ಜ್ ದಿಸ್.
ಬಟ್ ಚಾರ್ಜ್ ಹಾಕೊಳ್ತಾ ಇರ್ಬೇಕು ಅವಾಗ. ಬಟ್ ನನಗನ್ಸೋ ಪ್ರಕಾರ ಅಫೋರ್ಡಬಲ್ ಪ್ರೈಸ್ಗೆ ಬರ್ತಾ ಇದೆ ಅಂತ ಅಂದ್ರೆ ಅದು ಮಾಡಬೇಕಾದಂತ ಕೆಲಸ ಅದು ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ನಾವು ಕೊಟ್ಟಿರುವಂತ ಬಜೆಟ್ಗೆ ಇಟ್ ಈಸ್ ವರ್ತ್ ಇಟ್ ಅಂತ ನಾನು ಹೇಳ್ತೀನಿ. ಡೆಫಿನೆಟ್ಲಿ ಯು ಕ್ಯಾನ್ ಟ್ರೈ ದಿಸ್ ಪ್ರಾಡಕ್ಟ್. ಎಡಿಟ್ ಮಾಡ್ತೀನಿ, ಲ್ಯಾಪ್ಟಾಪ್ ಅಲ್ಲಿ ಎಡಿಟ್ ಮಾಡ್ತೀನ, ಫೋನಲ್ಲಿ ಎಡಿಟ್ ಮಾಡ್ತೀನ ಅನ್ನೋ ಪ್ರಶ್ನೆಗೆ ಬಂದ್ರೆ ಐ ಯೂಶಲಿ ಪ್ರಿಫರ್ ಟು ಎಡಿಟ್ ಆನ್ ಮೈ ಫೋನ್ ಬಿಕಾಸ್ ಫೋನ್ ತುಂಬಾ ಹ್ಯಾಂಡಿ ಆಗಿರುತ್ತೆ. ನಾವು ಎಲ್ಲಿ ಬೇಕಾದ್ರೂ ಆರಾಮ್ಸೆ ಎಡಿಟ್ ಮಾಡ್ಬೋದು ಕೂತ್ಕೊಂಡು. ವೆನ್ ಇಟ್ ಕಮ್ಸ್ ಟು ಲ್ಯಾಪ್ಟಾಪ್, ನನ್ನ ಹತ್ರನೂ ಕೂಡ ಒಂದು ಲ್ಯಾಪ್ಟಾಪ್ ಇದೆ, ಡೆಲ್ ಕಂಪ್ನಿದು. ಐ ಯೂಸ್ ದಿಸ್ ಲ್ಯಾಪ್ಟಾಪ್ ಆಸ್ ಆಫ್ ನೌ. ಬಟ್ ನಾನು ಇದರಲ್ಲಿ ಕಾಂಟೆಂಟ್ನ ಎಲ್ಲ ನೋಟ್ ಡೌನ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀನಿ ಬಿಟ್ರೆ ಐ ಯೂಶಲಿ ಡೋಂಟ್ ಪ್ರಿಫರ್ ಎಡಿಟಿಂಗ್ ಆನ್ ಲ್ಯಾಪ್ಟಾಪ್ಸ್ ಬಿಕಾಸ್ ಇದಕ್ಕೆ ಸಾಫ್ಟ್ವೇರ್ ಇದ್ರೆ ಚೆನ್ನಾಗಿರುತ್ತೆ. ಆಸ್ ಆಫ್ ನೌ ನಾನು ಯಾವುದೇ ಸಾಫ್ಟ್ವೇರ್ನ ಯೂಸ್ ಮಾಡ್ತಾ ಇಲ್ಲ. ನಿಮಗೇನಾದ್ರೂ ನಾನು ನನ್ನ ವಿಡಿಯೋಸ್ನ ಹೇಗೆ ರೆಕಾರ್ಡ್ ಮಾಡ್ತೀನಿ, ಹೇಗೆ ಎಡಿಟ್ ಮಾಡ್ತೀನಿ ಅಂತ ತಿಳ್ಕೊಬೇಕು ಅಂತ ಅಂದ್ರೆ ಅದು ನನ್ನ ಕಾಂಟೆಂಟ್ ಕ್ರಿಯೇಷನ್ ಜರ್ನಿ ಪಾರ್ಟ್ 3 ಆಫ್ ದ ವಿಡಿಯೋ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ತುಂಬಾ ಬೇಸಿಕ್ ಇನ್ಫಾರ್ಮೇಶನ್ ಅಂದ್ರೆ ನಾನು ಫೋನಲ್ಲಿ ಎಡಿಟ್ ಮಾಡ್ತೀನಿ. ಆಲ್ಸೋ ಐ ಹ್ಯಾವ್ ಮೈ ಲ್ಯಾಪ್ಟಾಪ್, ಆಗ್ಲೇ ಹೇಳ್ದಾಗೆ ಇದರಲ್ಲಿ ನಾನು ನನ್ನ ಕಾಂಟೆಂಟ್ ಐಡಿಯಾಸ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊತೀನಿ. ಏನಾದ್ರೂ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ರೆ ಐ ಫಸ್ಟ್ ಡೂ ಇನ್ ದಿಸ್ ಅಂಡ್ ದೆನ್ ಐ ಇಂಪ್ಲಿಮೆಂಟ್. ಇದೆಲ್ಲ ನಾನು ನನ್ನ ಕಾಂಟೆಂಟ್ ಕ್ರಿಯೇಷನ್ ಜರ್ನಿಗೆ ಯೂಸ್ ಮಾಡುವಂತ ಎಕ್ವಿಪ್ಮೆಂಟ್ಸ್. ಸೊ ಕಮಿಂಗ್ ಟು ದ ಬೇಸಿಕ್ ಟಾಕ್ಸ್, ನಾನು ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ಅಂದ್ರೆ ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ, ನಿಮ್ಮ ಹತ್ರ ಏನಿದೆ ಅದನ್ನ ಯೂಸ್ ಮಾಡ್ಕೊಂಡು ವಿಡಿಯೋಸ್ನ ರೆಕಾರ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಅಂದ್ಬಿಟ್ಟು. ಆಲ್ಸೋ ನಾನು ನಿಮ್ಗೆ ಕೆಲವೊಂದಷ್ಟು ಟಿಪ್ಸ್ ಮತ್ತೆ ಟ್ರಿಕ್ಸ್ ನ ಹೇಳ್ಕೊಡ್ತೀನಿ. ಏನು ಅಂತ ಅಂದ್ರೆ ಇಫ್ ಯು ಆರ್ ಅ UGC ಕ್ರಿಯೇಟರ್, ನೀವು ತುಂಬಾನೇ ಫ್ರೀಡಮ್ ಇರುತ್ತೆ ನಿಮ್ಗೆ ಯಾವ ತರ ಬೇಕೋ ಆ ತರ ವಿಡಿಯೋಸ್ನ ರೆಕಾರ್ಡ್ ಮಾಡೋದಕ್ಕೆ. ನಾನು ಬ್ಯೂಟಿ, ಫ್ಯಾಷನ್, ಲೈಫ್ ಸ್ಟೈಲ್ ಕಾಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದ ನಾನು ಯೂಶಲಿ ಎಷ್ಟೊಂದ್ ಸತಿ ಈ ಟೇಪ್ ರೋಲ್ ಎಲ್ಲ ಇರುತ್ತೆ, ಟೇಪ್ದು ಬಂಡಲ್ ರೋಲ್ ಇರುತ್ತೆ, ಅದರ ಮಧ್ಯೆ ನನ್ನ ಫೋನ್ ನ ಇಟ್ಬಿಟ್ಟು ಫ್ಯೂ ಆಫ್ ದ ಶಾರ್ಟ್ಸ್ ನ ಕೂಡ ತೆಗ್ದಿರೋದಿದೆ. ಆ ತರ ಎಲ್ಲ ಮಾಡಿ ನಿಮ್ಮ ಕ್ರಿಯೇಟಿವಿಟಿನ ಯೂಸ್ ಮಾಡಿ. ನಿಮ್ಗೆ ಟ್ರೈಪೋಡೇ ಬೇಕು, ಲೈಟೇ ಬೇಕು, ಮೈಕೇ ಬೇಕು, ನೋ ಇಟ್ ಡಸಂಟ್ ರಿಕ್ವೈರ್. ಇನ್ ಶಾರ್ಟ್ ಅಲ್ಲಿ ನಿಮ್ಗೆ ಬೇರೆ ಬೇರೆ ವಾಯ್ಸ್ ಮಾಡ್ಯುಲೇಷನ್ಸ್ ಎಲ್ಲ ಆಪ್ಷನ್ಸ್ ಇರುತ್ತೆ. ಆ ತರನ ಅದನ್ನೆಲ್ಲ ಯೂಸ್ ಮಾಡಿ ಕೂಡ ನೀವು ನಿಮ್ಮ ವಿಡಿಯೋ ವಾಯ್ಸ್ ಕ್ವಾಲಿಟಿನ ಇಂಪ್ರೂವ್ ಮಾಡ್ಕೊಬಹುದು. ನ್ಯಾಚುರಲ್ ಲೈಟ್ ಇಂದ ಆಗಿರ್ಬೋದು ಅಥವಾ ತುಂಬಾನೇ ಲೈಟಿಂಗ್ ಆಪ್ಷನ್ಸ್ ಇದೆ. ನನ್ನ ಹತ್ರ ಫಸ್ಟ್ ಲೈಟ್ ಇಲ್ಲದೆ ಇದ್ದಾಗ ನಾನು ನನ್ನ ಸೀರಿಯಲ್ ಸೆಟ್ ನ ಯೂಸ್ ಮಾಡ್ತಾ ಇದ್ದೆ. ಅಂದ್ರೆ ಮನೆಗಳಿಗೆಲ್ಲ ಹಾಕ್ತಾರೆ ಹಬ್ಬಕ್ಕೆ, ದೀಪಾವಳಿ ಟೈಮಲ್ಲೆಲ್ಲ ಸೀರಿಯಲ್ ಸೆಟ್ಸ್ ಬರುತ್ತೆ, ಅದನ್ನ ಯೂಸ್ ಮಾಡ್ಬಿಟ್ಟು ನನ್ನ ಬ್ಯಾಕ್ ಗ್ರೌಂಡ್ ಆಗಿ ಇಟ್ಕೊಂಡು ನಾನು ಲೈಟಿಂಗ್ ನ ಯೂಸ್ ಮಾಡ್ತಾ ಇದ್ದೆ. ಸೊ ನಿಮ್ಮ ಕ್ರಿಯೇಟಿವಿಟಿ ಕೂಡ ಅಷ್ಟೇ ಮ್ಯಾಟರ್ ಆಗುತ್ತೆ. ನಾನು ಹೇಳಿರುವಂತ ಪ್ರಾಡಕ್ಟ್ಸ್ನೇ ತಗೊಳ್ಬೇಕು ಅಂತ ಏನೂ ಇಲ್ಲ. ಇಟ್ ಆಲ್ ಡಿಪೆಂಡ್ಸ್ ಆನ್ ಯೋರ್ ಕ್ರಿಯೇಟಿವಿಟಿ ಅಂಡ್ ಹೌ ಯು ಕ್ರಿಯೇಟ್ ಯೋರ್ ಕಾಂಟೆಂಟ್ ಅಂಡ್ ನಿಮ್ಮ ಎಷ್ಟು ಯುನೀಕ್ ಥಾಟ್ಸ್ ನ ಹಾಕಿ ಕಾಂಟೆಂಟ್ ನ ಕ್ರಿಯೇಟ್ ಮಾಡ್ತೀರಾ ಅನ್ನೋದು ತುಂಬಾನೇ ಮ್ಯಾಟರ್ ಆಗುತ್ತೆ. ನಾನು ತೋರಿಸಿದಂತ ಎಲ್ಲಾ ಪ್ರಾಡಕ್ಟ್ಸ್ ದಿ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇಫ್ ಯು ಗೈಸ್ ವಾಂಟ್ ಎನಿ ಆಫ್ ದೀಸ್ ಪ್ರಾಡಕ್ಟ್ಸ್, ನೀವು ಕೂಡ ಕಾಂಟೆಂಟ್ ಕ್ರಿಯೇಷನ್ ನ ಸ್ಟಾರ್ಟ್ ಮಾಡಬೇಕು, ಎಕ್ವಿಪ್ಮೆಂಟ್ಸ್ಗೆ ಹುಡುಕ್ತಾ ಇದ್ದೀರಾ ಅಂತ ಅಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಚೆಕ್ ಮೈ ಡಿಸ್ಕ್ರಿಪ್ಷನ್ ಬಾಕ್ಸ್. ಪ್ರತಿ ಒಂದ್ರದ್ದು ಲಿಂಕ್ ನಾನು ಮೆನ್ಷನ್ ಮಾಡಿರ್ತೀನಿ. ಎಲ್ಲಾನು ಅಷ್ಟೇ ಅಫೋರ್ಡಬಲ್ ಪ್ರೈಸ್ ಅಲ್ಲೇ ಇದೆ, ಯಾವ್ದು ಕೂಡ ಅಷ್ಟೇ 1000 rupees ಮೇಲೆ ದಾಟಿಲ್ಲ. ಸೊ ಡೆಫಿನೆಟ್ ಆಗಿ ನೀವು ಈ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡ್ಬೋದು. ನಾನು ನಿಮ್ಗೆ ಹಾನೆಸ್ಟ್ ಆಗಿ ನನ್ನ ರಿವ್ಯೂನ ಶೇರ್ ಮಾಡಿದ್ದೀನಿ. I hope this was helpful to all my content creator girlies out there. Next part of my content creation tips and tricks video ಅಲ್ಲಿ ಮೀಟ್ ಮಾಡ್ತೀನಿ. ಅಂದ್ರೆ ಆ ಎಪಿಸೋಡ್ ಅಲ್ಲಿ ನಾನು ಹೇಗೆ ನನ್ನ ವಿಡಿಯೋಸ್ ನ ರೆಕಾರ್ಡ್ ಮಾಡ್ತೀನಿ ಅಂಡ್ ಹೌ ಐ ಎಡಿಟ್ ಆನ್ ಮೈ ಫೋನ್ ಅಂತ ತಿಳಿಸ್ಕೊಡ್ತೀನಿ. ಆ ವಿಡಿಯೋಗೆ ನಿಮ್ಗೆ ಎಕ್ಸೈಟ್ಮೆಂಟ್ ಇದೆ, ನೋಡ್ಬೇಕು ಅಂತ ಇಷ್ಟ ಇದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ. ಸೊ ಯಾ, that's it for this video. I hope it was helpful to all my girlies out there. That's it for this video. I am gonna end this video here itself. Instagram ಅಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ನ ಮೆನ್ಷನ್ ಮಾಡಿರ್ತೀನಿ. For more fashion and beauty content, you can follow me on my Instagram as well. So that's it for this video. Meet you in my next video. Take care. Bye bye.